ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು JK ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ರಾಗಿ ದೋಸೆ ಮಾಡೋಣ ಅಂತ ಅಂದ್ಬಿಟ್ಟು ರಾಗಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸಣ್ಣದಾಗಿ ಹಚ್ಚಿರೋ ಅಂತ 2 ಈರುಳ್ಳಿ ಹಾಕ್ಕೊಂಡೆ. ದೋಸೆ ಹಿಟ್ಟು ಮಿಕ್ಕಿತ್ತು, ಸ್ವಲ್ಪ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡೆ. ಗೋಧಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಬದಲು ದೋಸೆ ಹಿಟ್ಟನ್ನೇ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಅಂತ. ಉಪ್ಪು ಮತ್ತು ದೋಸೆ ಹಿಟ್ಟು, ರಾಗಿ ಹಿಟ್ಟು ಮತ್ತು ಈರುಳ್ಳಿ ಎಲ್ಲ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ದೋಸೆ ಹಿಟ್ಟಿನ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಾದ್ಮೇಲೆ ಒಂದು ಸೈಡ್ ಆಲ್ರೆಡಿ ನಾನು ಚಿಕ್ಕ ಬಾಣಲಿ ಇಟ್ಕೊಂಡು ಕಡಲೆಕಾಯಿ ಬೀಜ ಚಟ್ನಿ ಮಾಡ್ಕೊಂಬಿಡೋಣ ಅಂತ ಕಡಲೆಕಾಯಿ ಬೀಜ ಜೊತೆಗೇ ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿ ನಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಇಟ್ಕೊಂಡೆ. ಆಮೇಲೆ ಲಾಸ್ಟಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು 1/4 ಚಮಚದಷ್ಟು ನಾನು ಅದಕ್ಕೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ನೋಡೋಣ ಫಸ್ಟ್ ಟೈಮು ತೆಂಗಿನಕಾಯಿ ತುರಿ ಹಾಕ್ಕೊಂಡ್ರೆ ಹೇಗೆ ದೋಸೆ ಬರುತ್ತೆ ಅಂತ ತೆಂಗಿನಕಾಯಿ ತುರಿನೂ ಹಾಕ್ಕೊಂಡೆ. ನಾನು ಯಾವಾಗೂ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋಕೆ ಹೋಗೋದಿಲ್ಲ, ಇವತ್ತು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಆಮೇಲೆ ತೆಂಗಿನಕಾಯಿ ಹೊಡೆದಿರೋ ನೀರನ್ನೇ ಹಾಕ್ಕೊಂಡೆ. ಯಾಕೆ ವೇಸ್ಟ್ ಮಾಡೋದು ಅಂತ ಹುಣಸೆಹಣ್ಣ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಎಲೆಗಳನ್ನೆಲ್ಲ ನಾನು ದೋಸೆಗೆ ಹಾಕ್ಕೊಂಡು ಅದ್ರ ಕಡ್ಡಿ ಮಾತ್ರ ಚಟ್ನಿಗೆ ಹಾಕ್ಕೊಂಡು ಮತ್ತು ಕಡಲೆಕಾಯಿ ಬೀಜ, ಒಣಗಿದ ಮೆಣಸಿನ್ಕಾಯಿ, ಒಂದು 4-5 ಎಸಳು ಸಿಪ್ಪೆ ಸುಲಿದಿರೋ ಅಂಥ ಬೆಳ್ಳುಳ್ಳಿ, ಉಪ್ಪು ಇಷ್ಟು ಹಾಕ್ಕೊಂಡು ನೀರಾಗಿ ರುಬ್ಕೊಂಡೆ. ಆಮೇಲೆ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಒಗ್ಗರಣೆ ಮಾಡಿಕೊಂಡೆ. ಒಂದು ಸೈಡು ನಾನು ರಾಗಿ ದೋಸೆ ಮಾಡಿ ಮತ್ತು ಬೆಳಿಗ್ಗೆ ಟಿಫನ್ ಕಟ್ಟಬೇಕಿತ್ತು ಮತ್ತು ಎಲ್ರಿಗೂ ದೋಸೆ ಇದನ್ನೇ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಬೇಕಾದರೆ ತುಪ್ಪ ಕೂಡ ಹಾಕೋಬೋದು. ನಾನು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಹಾಕಿ ಸ್ವಲ್ಪ ಅದ್ರ ಮೇಲೆ ಮುಚ್ಚಿ ಇಟ್ಟರೆ ಚೆನ್ನಾಗಿ ಹದವಾಗಿ ಬೇಯುತ್ತೆ ಅಂತ ಸರಿ ಎಲ್ರಿಗೂ ಹಾಕಿ ಕ್ಯಾರರ್ಗೆಲ್ಲ ಕಟ್ಟಾದಮೇಲೆ ನೋಡಿ ಇವಾಗ ಒಂದು ದೋಸೆನ ನಾನು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ದೋಸೆ. ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ, ಇಲ್ಲಾಂದರೆ ನೀವು ಗೋಧಿ ಹಿಟ್ಟು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ದೋಸೆ ಮಾಡ್ಬೋದು. ಅದರಿಂದೇ ನಾನು ಬೆಂಡೆಕಾಯಿ ಹುಳಿ ಮಾಡಿಬಿಡೋಣ ಅಂತ ತೊಗರಿಬೇಳೆ, ಅಂದರೆ ನಮ್ಮ ಮನೆಗೆ ಒಂದು 6 ಜನ ಇದ್ದೀವಲ್ಲ, ನಮಗೆ ಸ್ವಲ್ಪ ತೊಗರಿಬೇಳೆ ಜಾಸ್ತಿನೇ ಬೇಕು. 2 ಟೈಮ್ಗೂ ಒಂದು 4 ಟೊಮೆಟೊ ಹಾಕಿ ಒಂದು 3 ವಿಷಲ್ ಕೂಗಿಸ್ಕೊಂಡೆ. ಆಮೇಲೆ ಇನ್ನೊಂದು ಸೈಡ್ ಪಾನ್ ಇಟ್ಬಿಟ್ಟು ಕೂಗೋಷ್ಟೊತ್ತಿಗೆ ಬೆಂಡೆಕಾಯಿ ಒಂದು ಅರ್ಧ kg ತೊಗೊಂಡಿದ್ದೆ. ಚೆನ್ನಾಗಿ ಅದನ್ನು ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡ್ರೆ ಅದು ಸ್ವಲ್ಪ ಲೋಳೆ ಥರ ಇರುತ್ತಲ್ವ, ಅದೆಲ್ಲ ಹೋಗುತ್ತೆ ಅಂತ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಆಮೇಲೆ ಇವಾಗ ಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ ಆ ಟೊಮೆಟೊ ಎಲ್ಲ ತೊಗೊಂಡು ಚೆನ್ನಾಗಿ ಕಿವುಚಿ ಇಟ್ಕೊಂಡಿದ್ದೆ. ಒಂದು ಪಾತ್ರೆಗೆ ನಾನು ಬೇಳೆನೂ ಮತ್ತು ಟೊಮೆಟೊನ ಹಾಕಿ ಒಂದು ಸೈಡು ಕುದಿಯೋಕೆ ಇಟ್ಕೊಂಡೆ. ಯಾವಾಗೂ ನಾನು ಟೊಮೆಟೊನ ಕೈಯಲ್ಲೇ ಕಿವುಚ್ಕೊಳ್ತೀನಿ, ಅವಾಗೆ ಚೆನ್ನಾಗಿ ಬರುತ್ತೆ ಸಾಂಬಾರು ಅಂತ. ಜೊತೆಗೆ ನಾನು ಕುದೀತಾ ಇರ್ಬೇಕಾದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಜೊತೆಲೇ ಹಾಕ್ಬಿಟ್ಟೆ, ಯಾಕಂದರೆ ಅವಾಗೆ ಹಾಕಿ ಇಳಿಸೋದು ಬೇಡ ಅಂತ. ಆಮೇಲೆ ಸಾಂಬಾರು ಪುಡಿ ಕೂಡ ಹಾಕೊಂಡೆ ಜೊತೆಗೇನೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪೆಲ್ಲ ಹಾಕಿ ಇಟ್ಬಿಟ್ಟಿದ್ದೀನಿ. ಇನ್ನೊಂದು ಸೈಡು ಒಗ್ಗರಣೆ ಹಾಕೊಳ್ಳೋಕ್ಕೋಸ್ಕರ ನಾನು ಸಾಸಿವೆ, ಸ್ವಲ್ಪ ಜೀರಿಗೆ, ಹಿಂಗು, ಈರುಳ್ಳಿ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಇದಕ್ಕೆ ಬೆಂಡೆಕಾಯಿ ಎಲ್ಲ ಹಾಕಿ ಫೈನಲಿ ನಾನು ಇವಾಗ ಬೆಂಡೆಕಾಯಿಗೆ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಹಾಕ್ಕೊಂಡು ಇಳಿಸ್ಕೊಂಡೆ. ಮಧ್ಯಾಹ್ನ ಅಡುಗೆಗೂ ರೆಡಿ ಮಾಡಿಕೊಂಡೆ. ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.